ನಮ್ಮ ನೆಲ ನಮ್ಮ ನುಡಿ ಕಾಶ್ಯಪಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಬಾರಿಯ ಸಂಚಿಕೆಯಲ್ಲಿ ನಾವು ಅಧಿಕ ಮಾಸದ ವಿಶೇಷತೆ ಬಗ್ಗೆ ಒಂದು ವಿಚಾರವನ್ನು ಹಂಚ್ಕೊಳ್ಳೋಣ ಅಂತ ಇಷ್ಟಪಡ್ತಾ ಇದ್ದೀವಿ. ಅಧಿಕ ಮಾಸ ಎಂದರೆ ಪುರುಷೋತ್ತಮ ಮಾಸ, ಮಲಮಾಸ ಅಂತ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ 13ನೇ ತಿಂಗಳು ಹೆಚ್ಚುವರಿ, ಇದನ್ನು ನಾವು ಅಧಿಕ ಮಾಸ ಅಂತ ತಿಳಿತೀವಿ. 33 ಮಾಸಗಳು ಅಂದರೆ 2.5 ವರ್ಷಗಳಿಗೆ ಒಮ್ಮೆ ಬರೋದನ್ನು ಅಧಿಕ ಮಾಸ ಅಂತ ಕರಿತೀವಿ. ಇದಕ್ಕೆ ನಾವು ಪುರುಷೋತ್ತಮ ಮಾಸ, ಮಲಮಾಸ ಅಂತ ಕರಿತೀವಿ. ಏನು ಅಧಿಕ ಮಾಸದ ವಿಶೇಷತೆ ಅಂದರೆ ಅಧಿಕಸ್ಯ ಅಧಿಕ ಫಲಂ, ದಾನ ಧರ್ಮ, ಜಪ ತಪ, ಪೂಜೆ ಪುನಸ್ಕಾರ, ಬಾಗಿನ ಸಮರ್ಪಣೆ, ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ನಾವು. ವಿಶೇಷವಾಗಿ ಭಗವದ್ಗೀತೆ ಪಾರಾಯಣ, ಭಾಗವತ ಪುರಾಣ, ಇದರಲ್ಲಿ ಬಹಳ ವಿಶೇಷವಾದ ಮಹತ್ವವಿದೆ ಅಧಿಕ ಮಾಸಕ್ಕೆ. ನಾವು ಏನೇ ಮಾಡಿದ್ರೂ ಅದಕ್ಕೆ 2ರಷ್ಟು, ಅದಕ್ಕೆ 10 ಪಟ್ಟು ಲಾಭವನ್ನು ಪಡೆಯೋದು ಅಂತ ಈ ಮಾಸದ ವಿಶೇಷವಾಗಿದೆ. ಈ ಬಾರಿ ನಮ್ಮ ವಿಪ್ರವನಿತಾ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು ವಿಪ್ರವನಿತಾ ವೇದಿಕೆ ಸಮಾವೇಶ ಹಾಗೂ ಅಧಿಕ ಮಾಸದ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ನಮ್ಮ ಚಾನಲ್ನಿಂದ ವೀಕ್ಷಣೆ ಮಾಡಿ, ತಾವೆಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹ ಮಾಡಬೇಕು ಅಂತ ನಾನು ತಮ್ಮೆಲ್ಲರಿಗೂ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾಶ್ಯಪಿ ಚಾನಲ್ಗೆ ಮೊದಲಿಗೆ ಸುಸ್ವಾಗತ ಅಂತ ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಒಂದು ವಿಪ್ರವನಿತಾ ಕಾರ್ಯಕ್ರಮದ ಆಯೋಜನೆ ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ ಅವನಿ ಶಂಕರಮಠ ಬಸವೇಶ್ವರ ನಗರದಲ್ಲಿ. ಎಲ್ಲಿ ಮಹಿಳೆಯರಿಗೆ ಪೂಜ್ಯ ಸ್ಥಾನ ಸಿಗುತ್ತೋ ಅಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ ಅನ್ನೋದು ನಮಗೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥ ಒಂದು ವಿಷಯ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಎಲ್ಲಿ ಅವರ ಸ್ವಾವಲಂಬನೆ ಹಾಗೂ ಅವರಲ್ಲಿರುವ ಪ್ರತಿಭೆನ ಗುರುತಿಸಬೇಕು ಅಂತ ನಾವು ಚಿಕ್ಕಬಳ್ಳಾಪುರ ಹಾಗೆ ಅನೇಕ ಕಡೆ ಒಂದು ಮಹಿಳಾ ಸಂಘಗಳನ್ನ ವಿಪ್ರವನಿತಾ ವೇದಿಕೆಯನ್ನು ನಿರ್ಮಾಣ ಮಾಡಿ ಅದರ ಮೂಲಕ ತಮ್ಮಲ್ಲಿರುವ ಪ್ರತಿಭೆನ ಹೊರತರಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸಮಾವೇಶ Shri
पाशाढ्यायै नमः। ॐ रागस्वरूपपाशाढ्यायै नमः। ॐ क्रोधाकाराङ्कुशोज्ज्वलायै नमः। ಪಠಿಸುವ ವಿಧಾನ ಮತ್ತು ಫಲ. ಅಧಿಕ ಮಾಸದಲ್ಲಿ ಪ್ರತಿದಿನ ಮುಂಜಾನೆ ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ದೇವರ ಮುಂದೆ ದೀಪ ಹಚ್ಚಿ ಈ 33 ನಾಮಗಳನ್ನು ಶ್ರದ್ಧೆಯಿಂದ ಜಪಿಸಬೇಕು. ಸಕಲ ಪಾಪಗಳ ನಿವಾರಣೆ, ಕೌಟುಂಬಿಕ ಸೌಖ್ಯ ಹಾಗೂ ವಿಶೇಷ ಪುಣ್ಯ ಪ್ರಾಪ್ತಿಗಾಗಿ ಈ ನಾಮಸ್ಮರಣೆ ಅತ್ಯಂತ ಪ್ರಶಸ್ತವಾಗಿದೆ. ಗೌರೇ ಪುತ್ರ ವಿನಾಯಕಂ ಸಕಲ ವಿದ್ಯಾ ಪ್ರದಾಯಕಂ. ಇಂದಿನ ಈ ಅಧಿಕ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಹಾಗೂ ಗೀತ್ರಿ ಸಮಾವೇಶಕ್ಕೆ ನಮಗೆ ಇಲ್ಲಿ ಮುಖ್ಯವಾಗಿ ಕಾರಣಕರ್ತರು, ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಶ್ರೀ ಸಚ್ಚಿದಾನಂದ ಮೂರ್ತಿಗಳು, ನಿಕಟಪೂರ್ವ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು. ಅವರಿಗೆ ಅತ್ಯಂತ ಹೃದಯಪೂರ್ವಕ ಸ್ವಾಗತ. ಕಾರಣ ಈ ಎಲ್ಲ ಕಾರ್ಯಕ್ರಮದ ಮುಖ್ಯ ರೂವಾರಿಗಳವರು, ಅವರಿಂದಲೇ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಅವರಿಗಾಗಿ ಒಂದು ದೊಡ್ಡ ಚಪ್ಪಾಳೆ. ಹಾಗೆ ನಮ್ಮ ವಿ ಮಂಜುನಾಥ್ ಸರ್ ಅವರು ನಮ್ಮ ಉಳಿಸ್ಕಮೆ ಬ್ರಾಹ್ಮಣದ ಮಾಜಿ ಅಧ್ಯಕ್ಷರು ಹಾಗೂ ದೇಶ ಸೇವೆಗೆ ಈಶ ಸೇವೆ ಅಂತ ಅವರ ಇಡೀ ಅವರ ಕುಟುಂಬ RSSಗಾಗಿ ದೇಶಕ್ಕಾಗಿ ನಿಂತಿರುವ ಮಹಾನ್ ಕುಟುಂಬ ಅವರು. ಸೊ ವಿ ಮಂಜುನಾಥ್ ಸರ್ ಅವರ ಕುಟುಂಬಕ್ಕೆ ದೊಡ್ಡ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ಈ ಎಲ್ಲ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಇನ್ನೊಬ್ಬರು ಮುಖ್ಯ ಅಂತಂದರೆ ನಮ್ಮ ವಿಪ್ರವನಿತಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಸುವರ್ಣ ಅಮರನಾಥ್ ಅವರು. ಈ ಎಲ್ಲ ಕಡೆಯಿಂದ ಸೇರಿಸಿ ಈ ಥರ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತಂದರೆ ಅವರೇ ಮುಖ್ಯ ಉದ್ದೇಶ. ಅವರಿಗೆ ಅತ್ಯಂತ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಧನ್ಯವಾದ. ಈಗ ಈ ಕಾರ್ಯಕ್ರಮ ಯಾಕೆ ಮಾಡಿದ್ವಿ, ಅಧಿಕ ಮಾಸದಲ್ಲಿ ಯಾಕೆ ಇದನ್ನು ನಾವು ಮಾಡಬೇಕು, ಹಾಗೆ ಎಲ್ಲರನ್ನೂ ಒಂದು ಕಡೆ ಯಾಕೆ ಸೇರಿಸಬೇಕು ಅನ್ನೋದನ್ನ ಈ ಒಂದು ವಿಪ್ರವನಿತಾ ವೇದಿಕೆಯ ಸಂಸ್ಥಾಪಕರಾದಂತಹ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮಹಿಳೆ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿದ್ದಾರೆ. ಶ್ರೀಮತಿ ಶ್ಯಾಮಲಾ ಅಂತ ಅವ್ರನ್ನ ವೇದಿಕೆ ಮೇಲೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಾನು ಕರೆದ ತಕ್ಷಣ ಎಲ್ಲ ಬ್ರಾಂಚ್ನವರು 7 ಬ್ರಾಂಚ್ನವರು ಒಂದೇ ಸರಿಗೆ ಬರ್ತೀವಿ ಮೇಡಮ್ ನಿಮ್ಮ ಸಮಾವೇಶಕ್ಕೆ ನಾವೆಲ್ಲ ಅಂದರು. ಮತ್ತು ಎಲ್ಲರೂ ತುಂಬ ಕಲರ್ಫುಲ್ ಆಗಿ ಬಂದಿದ್ದೀರಾ. ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ದಿನ ಅಧಿಕ ಮಾಸ ನೀವೆಲ್ಲ ಅನ್ಕೋಬಹುದು. ಮೊದಲೆಲ್ಲ ಅಧಿಕ ಮಾಸ ಅಂದರೆ ಬರೀ ಮನೆಯಲ್ಲಿ ಮಾತ್ರ, ಮನೆಯೊಳಗಡೆ ಮಾತ್ರ ಮಾಡ್ಕೋತಾ ಇದ್ವಿ. ಈಗ ಇದು ತುಂಬ ಪ್ರಚಾರಕ್ಕೆ ಬಂದ್ಬಿಟ್ಟಿದೆ. ಹೇಗೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕಮರ್ಷಿಯಲ್ ಆಗಿ ಬಂತು, ಆಧ್ಯಾತ್ಮಿಕವಾಗಿ ಬಂತು, ಅಥವಾ ಸೋಷಿಯಲ್ ಆಗಿ ಬಂತು ಗೊತ್ತಾಗ್ತಾ ಇಲ್ಲ. ಆದರೂ ತುಂಬ ಪ್ರಚಾರಕ್ಕೆ ಬರ್ತಿದೆ. ಆದರೆ ಇದರಲ್ಲಿ ಹಿಂದೆ ಇರೋ ಒಂದು ಒಳ್ಳೆಯ ಉದ್ದೇಶದಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ ಇದನ್ನೆಲ್ಲ ನಾವು ಮಾಡ್ತಿದ್ದೀವಿ. ಅಧಿಕ ಮಾಸ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗೆ ಹೆಚ್ಚುವರಿ ತಿಂಗಳು. ಒಂದು ತಿಂಗಳು 3 ವರ್ಷಕ್ಕೊಂದ್ಸಲ ಬರೋ ಒಂದು ತಿಂಗಳು. ಇದು ಚಾಂದ್ರಮಾನ ಯುಗಾದಿನಲ್ಲಿ 354 ದಿನ ಬರುತ್ತೆ. ಸೌರಮಾನ ವರ್ಷದಲ್ಲಿ 365 ದಿನ ಬರುತ್ತೆ. ಈ ಬಿಟ್ವೀನ್ 11 ದಿನದ ಡಿಫ್ರೆನ್ಸ್ 3 ವರ್ಷಕ್ಕೊಮ್ಮೆ ಸೇರಿಸಿ ಅಧಿಕ ಮಾಸ ಅಂತ ಮಾಡ್ತಾರೆ. ಅದು ಒಂದೊಂದು ತಿಂಗಳಲ್ಲಿ ಒಂದೊಂದು ಬರುತ್ತೆ. ಈ ಅಧಿಕ ಮಾಸ ಏನಂದ್ರೆ ಎಲ್ಲ ತಿಂಗಳಲ್ಲೂ ಸೂರ್ಯನದು ಸಂಕ್ರಮಣ ಇರುತ್ತೆ. ಈ ಅಧಿಕ ಮಾಸದಲ್ಲಿ ಮಾತ್ರ ಸೂರ್ಯನ ಸಂಕ್ರಮಣ ಇದ್ದೇ ಇರೋದ್ರಿಂದ ಯಾವುದೇ ಶುಭ ಕಾರ್ಯ ಮಾಡೋಕ್ಕೆ ಯಾರು ಇಷ್ಟಪಡಲ್ಲ, ಮಾಡಬಾರ್ದು ಅಂತ ಒಂದು ಪ್ರತೀತಿ ಕೂಡ ಇದೆ. ಸೊ ಈ ಅಧಿಕ ಮಾಸಕ್ಕೆ ಪುರುಷೋತ್ತಮನೇ ಅಧಿಪತಿ. ಪುರುಷೋತ್ತಮ ಏನಂತ ಹೊರ ಕೊಟ್ಟ ಅಂತ ಹೇಳಿದ್ರೆ, ಈ ಮಾಸದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಿದ್ರು ಅದು ಅಧಿಕವಾಗುತ್ತೆ. ಸೊ ಪುಣ್ಯ ಕೂಡ ಅಧಿಕವಾಗುತ್ತೆ. ಹಾಗಾಗಿ ಇದನ್ನ ನಾನು ನಿಮಗೆ ಹೊರ ಕೊಡ್ತಿದ್ದೀನಿ ಅಂತ ಹೇಳಿದಕ್ಕೋಸ್ಕರ ಈ ಅಧಿಕ ಮಾಸನ ಎಲ್ಲರೂ ಅಧಿಕವಾಗಿ ಆಚರಿಸಿ ಅಧಿಕವಾಗಿ ಫಲಗಳು ಪಡಿಬೇಕು ಅಂತ ಎಲ್ಲರೂ ಇಂಟೆನ್ಷನ್ ಇಂದ ಮಾಡ್ತಾ ಇದ್ದಾರೆ. ಸೊ
ಕಲ್ಲು ಮರ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ. ಹಾಗಾಗಿ ಯಥಾಶಕ್ತಿ ನಾವು ನಮ್ಮ ಕೈಲಾದಷ್ಟು ದಾನ ಧರ್ಮ ಈ ಮಂತಲ್ಲಿ ಮಾಡಬೇಕು ವಿಶೇಷವಾಗಿ ಇರೋದನ್ನ ಮೇಡಮ್ ನಮಗೆ ತಿಳಿಸ್ಕೊಟ್ರು. ನಮ್ಮೆಲ್ಲ ಮಾರ್ಗದರ್ಶಕರು ರಾಷ್ಟ್ರೀಯ ಸ್ವಯಂ ಸೇವೆಯಲ್ಲಿ ಅತ್ಯಂತ ಸೇವೆಯನ್ನು ಸಲ್ಲಿಸಿದವರು, ಅಯೋಧ್ಯೆಯ ಒಂದು ಕರ ಸೇವೆಯಲ್ಲಿ ತೊಡಗಿಕೊಂಡವರು. ಅವ್ರ ಜೊತೆ ನಾವು ಮಾತಾಡ್ತಿದ್ದಾಗ ಅವ್ರ ಅನುಭವಗಳನ್ನ ಹಂಚ್ಕೊತಾ ಇದ್ದಾಗ ನಾವು ಸಾರ್ಥಕ ಅನ್ಸುತ್ತೆ ಅವ್ರ ಜೊತೆ ಇರೋದ್ರಿಂದ. ಹಾಗಾಗಿ ಅವರು ನಮ್ಮನ್ನೆಲ್ಲ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತಿದ್ರಿ. ಶ್ರೀಯುತ ವಿ ಮಂಜುನಾಥ್ ಅವ್ರನ್ನ. ಎಲ್ಲ ತಾಯಂದಿರಿಗೆ ಸಾಷ್ಟಾಂಗ ನಮಸ್ಕಾರ. ವೇದಿಕೆ ಮುಖಾಂತರ ಡಾಕ್ಟರ್ ಸ್ವರ್ಣ ಬರ್ಲಾಲ್ ಒಂದು ಹಿಸ್ಟ್ರಿಯನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಏನು ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ, ಜಕ್ಕೂರು ಎಲ್ಲೆಲ್ಲಿ ಗ್ರಾಮೀಣ ಭಾಗ ಇದೆ ಆ ಭಾಗದಿಂದಲೇ ಇಷ್ಟೊಂದು 100ಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ. ನಾವು ಅನೇಕ ರಾಜಕೀಯ ವ್ಯಕ್ತಿಗಳು ಭಾಷಣ ಮಾಡ್ತಾರೆ, ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಮಹಿಳೆಯರಿಗೆ ಅವಕಾಶ ಕೊಡಬೇಕು. ಆದರೆ ಇದುವರೆಗೂ ಕೂಡ ಅವರು ಯಾವುದೇ ರೀತಿಯಲ್ಲಿ ಉತ್ತೇಜನ ಕೊಟ್ಟಂಗೆ ನೀವು ಗಮನಿಸಿಲ್ಲ, ನಾನು ಗಮನಿಸಿಲ್ಲ. ಆದರೆ ಡಾಕ್ಟರ್ ಸ್ವರ್ಣ ವರ್ನಾಥರು ಏನು ಮಾತಾಡಲಿಲ್ಲ. ಅವರು ಚಿಕ್ಕದಾಗಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಮೊದಲು ಸಮತಾ ವೇದಿಕೆ ಅಂತ ಮಾಡಿ ಅದರಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಸೊ ಎಲ್ಲರನ್ನೂ ಕೂಡ ಸೇರಿಸಿ ಅವರಿಗೆ ದೇಶಾಭಿಮಾನ, ಸಾಂಸ್ಕೃತಿಕ ಅಭಿಮಾನ ಇದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತು ಅವರೊಂದು ವೈಶಿಷ್ಟ್ಯ ಇದೆ, ಅವರಲ್ಲಿ ಎಲ್ಲವನ್ನು ನಾನೇ ಮಾಡಬೇಕು ಅಂತಿಲ್ಲ. ಅವರಿಗೆ ಮಹಿಳಾ ಸಬಲೀಕರಣ ಆಗೋದು ಹೇಗೆ ಅನ್ನೋದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಮೊದಲು ಬೆಂಗಳೂರು ಮಹಾನಗರದಲ್ಲಿ ಪ್ರಾರಂಭವಾಗಿದ್ದು ನಿರಂತರವಾಗಿ ಅನೇಕ ಚಿಕ್ಕ ಚಿಕ್ಕ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಪ್ರಾರಂಭ ಆಗಿ ದೊಡ್ಡಬಳ್ಳಾಪುರ ಆಯಿತು, ಕಳೆದ ವಾರ ಬಿದಿರಿನಲ್ಲೂ ಕೂಡ ಪ್ರಾರಂಭ ಆಯಿತು. ಸುಲಭ ಅಲ್ಲ, ಒಂದು ಪ್ರಾರಂಭ ಮಾಡೋದು ಬಹಳ ಸುಲಭ, ಆದರೆ ನಿರಂತರವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಬೇಕಾದಂತಹ ಒಂದು ವ್ಯಕ್ತಿಗಳು, ಇನ್ನೊಂದು ಸಾಮಗ್ರಿ, ಇದು ಕೂಡ ಬಹಳ ಮುಖ್ಯ. ನಾನು ಗಮನಿಸಿದ ಹಾಗೆ ಅವರು ಅನೇಕ ವಿಷಯಗಳು, ಒಂದಲ್ಲ ಶಿಲ್ಪಕಲೆಗೆ ಸಂಬಂಧಪಟ್ಟಂಥ ವಿಷಯದಲ್ಲೂ ಕೂಡ ಅದರ ತಜ್ಞರನ್ನು ಕರೆಸಿ, ಯಾರು ಅಯೋಧ್ಯೆ ರಾಮನ ಮೂರ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವರಂಥವರನ್ನು ಕರೆಸಿದ್ರು. ಅವರ ಮುಖಾಂತರ ಶಿಲ್ಪಕಲೆ ಏನು, ಅದರ ಉದ್ದೇಶ ಏನು, ಅದು ಹೇಗೆ ಕೆತ್ತಬೇಕು ಅನ್ನೋದರಿಂದ ಹಿಡಿದು ನಮ್ಮ ಆರೋಗ್ಯ ಸುಧಾರಣೆ ಹೇಗೆ ಆಗಬೇಕು ಅನ್ನೋದರ ಬಗ್ಗೆ ಕೂಡ ನಿರಂತರವಾಗಿ ಮಾಡ್ತಾ ಬರ್ತಾರೆ. ಅಂದರೆ ಸಬಲೀಕರಣ ಮಾಡೋದು ಹೇಗೆ ಅನ್ನೋದನ್ನ ಕಾರ್ಯತಃ ಅವರು ಮಾಡಿ ತೋರಿಸ್ತಾರೆ. ಇವರು ಒಳ್ಳೆಯ ಕೌನ್ಸಿಲರ್. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರುವಂಥದ್ದು ಎಲ್ಲ ಇದೆ, ಆದರೆ ನೆಮ್ಮದಿ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇಲ್ಲ. ಅದು ಮಕ್ಕಳಲ್ಲಿರ್ಬೋದು ಅಥವಾ ತಾಯಿಯಂದಿರಲ್ಲಿರ್ಬೋದು, ಎಲ್ಲರಲ್ಲೂ ಕೂಡ ಮಾನಸಿಕ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಕೊರತೆ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಕೌನ್ಸಲಿಂಗ್ ಅದನ್ನು ಪ್ರಾರಂಭ ಮಾಡಿದ್ರು. ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಆ ವಿಷಯದಲ್ಲಿ ತುಂಬ ತಜ್ಞರಾಗಿರುವಂತಹ ಪದ್ಮಶ್ರೀ ಪ್ರಶಸ್ತಿ ಪಡೆದಿರುವಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರ ಬಲಗೈಯಾಗಿ ಅವರ ತಮ್ಮನ್ನು ತಾವು ರೂಪಿಸಿಕೊಂಡ್ರು. ಅಷ್ಟೇ ಅಲ್ಲ, ಅವ್ರು ಮಾಡಿದಂತಹದ್ದು ತಿಳಿದ್ರೆ ಯಾರಿಗೆ ಕೌನ್ಸಿಲರ್ ಆಗಬೇಕು ಅಂತ ಇಚ್ಛೆ ಇದೆ ಆ ವ್ಯಕ್ತಿಗಳನ್ನು ಸೇರಿಸಿ 15 ದಿವಸ ಟ್ರೈನಿಂಗ್ ಕೊಟ್ಟು ಇನ್ನೊಬ್ಬ ಕೌನ್ಸಿಲರನ್ನು ತಯಾರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಯಾವಾಗಲೂ ಅಷ್ಟೇ ಮ್ಯಾಗ್ನೆಟಿನ ಗುಣ ಏನು ಅಂತ ಹೇಳಿದ್ರೆ, ಸೊ ತನ್ನತ್ರ ಈ ಕಬ್ಬಿಣದ ತಂತುಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಅಟ್ರಾಕ್ಟ್ ಮಾಡಿದ ಅಷ್ಟೇ ಅಲ್ಲ, ತಂತುಗಳನ್ನು ಅಟ್ರಾಕ್ಟ್ ಮಾಡಿದ ಮೇಲೆ ಅದನ್ನು ಕೂಡ ಮ್ಯಾಗ್ನೆಟೈಸ್ ಮಾಡುತ್ತೆ. ಇದು ಬಹಳ ಅಪರೂಪ, ಅದಕ್ಕೆ ಸ್ಪರ್ಶಮಣಿ ಅಂತ ಕರೀತಾರೆ. ಹೀಗೆ ಸ್ಪರ್ಶಮಣಿಯ ಗುಣವನ್ನು ಕೂಡ ಅವರು ಹೊಂದಿಸಿಕೊಂಡು ಅನೇಕ ಕೌನ್ಸಿಲರ್ಗಳನ್ನು ತಯಾರು ಮಾಡಿದರು. ಇಷ್ಟೇನಾ? ಇಲ್ಲ, ಸಮತಾ ವೇದಿಕೆಯ ಮುಖಾಂತರ ಅಂತ ಮ್ಯಾಗ್ಝೈನ್ ಈಚೆ ತಂದರು. ಅದರಲ್ಲಿ ಅನೇಕ ಪ್ರತಿಭೆಗಳು ಇಲ್ಲಿದೆ, ಗುರುತಿಸುವಂತಹದ್ದು ಇಲ್ಲ. ಅದನ್ನು ಗುರುತಿಸೋದಕ್ಕೋಸ್ಕರ ಲೇಖನದ ಮುಖಾಂತರ ನೀವು ನಿಮ್ಮನ್ನು ಗುರುತಿಸ್ಕೊಳ್ಳಿ ಎನ್ನುವಂತಹದ್ದನ್ನು ಕೂಡ ಅವರು ಮುಂದೆ ಇಟ್ಟರು. ಹೀಗೆ ಹಲವು ಚಟುವಟಿಕೆಗಳಲ್ಲಿ ತನ್ನನ್ನು ಭಾಗಿಯಾದರು. ಅದರ ಮಧ್ಯೆ ಅವರಿಗೆ ಅನ್ನಿಸ್ತು ನಮ್ಮ ವಿಪ್ರ ಮಕ್ಕಳಿಗೆ ಅವರು ಸ್ಕಾಲರ್ಶಿಪ್ ಕೊಡಬೇಕು. ಈ ರೀತಿಯಲ್ಲಿ ಅವರು ಇಂಡ್ಯೂಸ್ ಮಾಡಿ 100 ಜನ, ಇವತ್ತು 4 ಜನರಿಂದ ಪ್ರಾರಂಭ ಆಗಿತ್ತು ಸ್ಕಾಲರ್ಶಿಪ್ ಕೊಡೋದಕ್ಕೆ ವಿಪ್ರ ಮಕ್ಕಳಿಗೆ.
ಇವತ್ತು ಮೊನ್ನೆ ಆಯಿತು ಕಳೆದ ವಾರ 48 ಜನ ಅಂದರೆ 50 ಜನಕ್ಕೆ ಈ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಇವತ್ತು ಇಷ್ಟು ಜನ ಸೇರಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರ ಸ್ವಾರ್ಥರಹಿತ ಸಬಲೀಕರಣದ ಒಂದು ದೃಷ್ಟಿಕೋನ. ಈ ಒಂದು ವಿಪ್ರವನಿತೆ ಹೇಗೆ ಶುರುವಾಯಿತು, ಇದರದ್ದು ವಿವಿಧ ಉದ್ದೇಶಗಳೇನು ಅಂತ ವೈದೇಹಿ ಅವರು ಈಗ ವೇದಿಕೆ ಮೇಲೆ ಬಂದು ವೀತ್ರಿಯ ಪರಿಚಯ ಮಾಡಿಕೊಡ್ತಾರೆ. ನಮ್ಮ ವೀತ್ರಿಯ ಉದ್ದೇಶವೇನೆಂದರೆ ನಮ್ಮ ಕೆಲವು ವಿಪ್ರ ಮಹಿಳೆಯರಲ್ಲಿ ತುಂಬಾ ಪ್ರತಿಭೆ ಇದ್ದರೂ ಸಹ ಅದನ್ನು ತೋರ್ಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅಂತಹವರನ್ನು ನಮ್ಮ ವೀತ್ರಿ ಗುರುತಿಸಿ ಅವರುಗಳಿಗೆ ಅವರವರ ಪ್ರತಿಭೆಗಳನ್ನು ಪ್ರಕಟಿಸಲು ವೇದಿಕೆ ಸಹಕಾರಿಯಾಗುತ್ತಿದೆ. ಹಾಗೂ ವೀತ್ರಿ ಸಭೆಗೆ ಪ್ರತಿ ತಿಂಗಳು ಯಾರಾದರೂ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕರೆಸಿ ಅವರಿಂದ ಒಂದು ಟಾಕ್ ಇಳಿಸಿ ಅವರಿಂದ ಅನೇಕ ಉತ್ತಮ ವಿಚಾರಗಳನ್ನು ಸಹ ತಿಳಿದುಕೊಳ್ಳಲಾಗುತ್ತಿದೆ. ಹಾಗೂ ಒಂದೊಂದು ತಿಂಗಳು ಯಾರಾದರೂ ಒಬ್ಬ ಸಾಧಕರನ್ನು ಕರೆಸಿ ಅವರಿಗೆ ಸನ್ಮಾನಿಸಲಾಗುತ್ತಿದೆ ಮತ್ತು ಅವರಿಂದ ಅನೇಕ ಒಳ್ಳೆಯ ವಿಚಾರಗಳನ್ನು ಸಹ ತಿಳಿದುಕೊಳ್ಳಲಾಗುತ್ತಿದೆ. ಮತ್ತು ನಾವು ಪ್ರತಿ ಹಬ್ಬ ಅಥವಾ ಪೂಜೆ ಯಾವುದೇ ಇರಲಿ ಆಯಾಯ ತಿಂಗಳು, ಉದಾಹರಣೆಗೆ ನವರಾತ್ರಿ, ರಾಜ್ಯೋತ್ಸವ, ಕಾರ್ತಿಕ ದೀಪೋತ್ಸವ, ಸಂಕ್ರಾಂತಿ, ಹೀಗೆ ಎಲ್ಲ ಹಬ್ಬಗಳನ್ನು ಸಹ ಆಯಾ ತಿಂಗಳುಗಳು ನಮ್ಮ ಪ್ರತಿ ತಿಂಗಳ ವೀತ್ರಿ ಸಭೆಯಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಆಚರಿಸುತ್ತಿದ್ದೇವೆ. ಪ್ರತಿ ದಸರಾ ಹಬ್ಬದಲ್ಲಿ ನಮ್ಮ ಸದಸ್ಯರಲ್ಲಿ ಯಾರು ಬೊಮ್ಮೆಗಳನ್ನು ಚೆನ್ನಾಗಿ ಜೋಡಿಸಿರುತ್ತಾರೋ ಅವರುಗಳಿಗೆ ಬಹುಮಾನಗಳನ್ನು ಕೂಡ ಕೊಡಲಾಗುತ್ತಿದೆ. ಇದರಿಂದ ಬೇರೆಯವರಿಗೂ ಸಹ ಉತ್ತೇಜನ ಸಿಗುತ್ತಿದೆ. ಜೊತೆಗೆ ನಮ್ಮ ಸಂಪ್ರದಾಯವನ್ನು ಉಳಿಸಿ ಬೆಳೆಸಲು ಸಹ ಸಹಕಾರಿಯಾಗುತ್ತಿದೆ. ಹಾಗೂ ವರ್ಷದಲ್ಲಿ ಒಂದು ಸಾರಿ ಒಂದು ಸಣ್ಣ ಪ್ರವಾಸವನ್ನು ಸಹ ಕೈಗೊಳ್ತಾ ಇದ್ದೀವಿ. ಹಾಗೆ ಮಾಘ ಸ್ನಾನಕ್ಕಾಗಿ ನದಿಗಳಿಗೆ ಹೋಗುವುದನ್ನು ಸಹ ರೂಢಿಸಿಕೊಂಡು ಬಂದಿದ್ದೇವೆ. ಹಾಗೂ ಮಾರ್ಚ್ ತಿಂಗಳ ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಸಾಧಕ ಮಹಿಳೆಯರನ್ನು ಕರೆಸಿ ಹಾಗೂ ನಮ್ಮ ವಿಪ್ರವನಿತಾ ವೇದಿಕೆಯ ಹಿರಿಯ ಸದಸ್ಯರನ್ನು ಕರೆಸಿ ಅವರಿಗೆ ಸನ್ಮಾನಿಸಲಾಗುತ್ತಿದೆ. ಮತ್ತು ವರ್ಷದಲ್ಲಿ ಒಂದು ಬಾರಿ ಯಾವುದಾದರೂ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಮ್ಮ ವಿಪ್ರವನಿತಾ ವೇದಿಕೆಯ ಹೆಸರಿನಲ್ಲಿ ಪೂಜೆ ಮತ್ತು ಅಭಿಷೇಕಗಳನ್ನು ಸಹ ಮಾಡಿಸಲಾಗುತ್ತಿದೆ. ಹಾಗೂ ವರ್ಷದ ಒಂದು ತಿಂಗಳಲ್ಲಿ ಸಾಮಾನ್ಯವಾಗಿ ನಾವು ಡಿಸೆಂಬರ್ ಅಥವಾ ಜನವರಿನಲ್ಲಿ ಮಾಡ್ತೀವಿ. ಒಂದು ತಿಂಗಳಲ್ಲಿ ಆಹಾರ ಮೇಳವನ್ನು ಏರ್ಪಡಿಸಿ ಅದರಲ್ಲಿ ವಿಪ್ರವನಿತೆಯರೇ ಸದಸ್ಯರೇ ತಯಾರಿಸಿದಂತಹ ವಸ್ತುಗಳು, ಉದಾಹರಣೆಗೆ ತಿಂಡಿ ತಿನಿಸುಗಳು ಹಾಗೂ ಎಲ್ಲ ತರಹದ ಪುಳಿಗಳು, ಉಪ್ಪಿನಕಾಯಿ, ಗೆಜ್ಜೆ ವಸ್ತ್ರ, ಹೂಬತ್ತಿ ಮತ್ತು ಕರಕುಶಲ ವಸ್ತುಗಳನ್ನು ತಂದು ಅವರೇ ಮಾರಾಟ ಮಾಡಬಹುದು. ಇದರಿಂದ ಅವರ ಆರ್ಥಿಕ ಸ್ಥಿತಿಗೂ ಸಹ ಸ್ವಲ್ಪ ಸಹಾಯವಾಗುವಂತೆ ಈ ವೇದಿಕೆ ಅನುಕೂಲ ಮಾಡಿಕೊಡುತ್ತದೆ. ಹಾಗೂ ಈ ವೇದಿಕೆ ಇತ್ತೀಚೆಗೆ ವಧುವರರ ಅನ್ವೇಷಣೆಯ ಕೇಂದ್ರವನ್ನು ಸಹ ಪ್ರಾರಂಭಿಸಿದೆ. ಇದರಿಂದ ಸಹ ತುಂಬಾ ಜನಕ್ಕೆ ಮದುವೆ ಮಾಡಲಿಕ್ಕೆ ಯಾರಾದರೂ ಇದ್ದರೆ ಅವ್ರಿಗೂ ಸಹ ತುಂಬಾ ಅನುಕೂಲ ಆಗ್ತಾ ಇದೆ. ಮತ್ತು ವಿಪ್ರವನಿತಾ ವೇದಿಕೆಯ ಶಾಖೆಗಳನ್ನು ನಾವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನಟಿ ಸುಬ್ರಹ್ಮಣ್ಯ, ದಿಬ್ಬೂರಹಳ್ಳಿ, ಗುಡಿಬಂಡೆ, ಹೊಸಕೋಟೆಯಲ್ಲಿಯೂ ಸಹ ಪ್ರಾರಂಭಿಸಿದ್ದೇವೆ. ಮುಂದೆ ಕಳೆದ ಮಾರ್ಚ್ನಲ್ಲಿ ಇತ್ತೀಚೆಗೆ ಕಳೆದ ತಿಂಗಳು ತಾರೀಕು 27/4/2026 ಗುಬ್ಬಿ ಹತ್ರ ಇರೋ ಬಿದ್ರೆ ಗ್ರಾಮದಲ್ಲಿಯೂ ಸಹ ಹೊಸದಾಗಿ ನಾವು ಶಾಖೆಯನ್ನು ಆರಂಭಿಸಿದ್ದೇವೆ. ಈಗ ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಹಿರಿತೆರೆಯ ಕಿರುತೆರೆಯ ನಟಿಯಾದಂತಹ ಶ್ರೀಮತಿ ಶ್ಯಾಮಲಾ ಅವರು ನಮ್ಮ ಸಭೆನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಶ್ಯಾಮಲಾ ಅಂತ. ನಾನು ಹಿರಿಯ ತೆರೆ ಎಲ್ಲ ಕಲಾವಿದೆ ಮತ್ತು ಡಬ್ಬಿಂಗ್ ಆರ್ಟಿಸ್ಟ್. ಈ ಸಭೆ ಉದ್ದೇಶ ಮಾತಾಡ್ಸಕ್ಕೆ ನನಗೆ ಏನು ಗೊತ್ತಿಲ್ಲ ವಿಷಯ, ಸುಮ್ಮನೆ ನಮ್ಮ ಮಾತಾಡೋಕ್ಕಾಗಲ್ಲ. ನೀವೆಲ್ಲರೂ ಉದ್ದೇಶನ ಪ್ರೋತ್ಸಾಹ ತುಂಬ ಚೆನ್ನಾಗಿದೆ. ನಾನು ಇದ್ರ ಭಾಗಿಯಾಗ್ತೀನಿ. ನಮ್ಮ ಮುಂದಿನ ಮುಖ್ಯ ಅತಿಥಿಗಳು ಶ್ರೀಯುತ ಎಚ್.ಎಸ್. ಸಚ್ಚಿದಾನಂದಮೂರ್ತಿಗಳು ಹಲವಾರು ವರ್ಷಗಳಿಂದ ನಮ್ಮ ಬ್ರಾಹ್ಮಣರಿಗೆ ಯಾವುದೇ ಒಂದು ವೇದಿಕೆ ಅನ್ನೋದು ಇರಲಿಲ್ಲ. ನಾವೇ ಸಣ್ಣ ಪುಟ್ಟ ಸಂಘಗಳನ್ನ ಮಾಡ್ಕೊಂಡಿದ್ವಿ. ಆದರೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅನ್ನೋದು ಕಳೆದ 4 ವರ್ಷದ ಹಿಂದೆ ಶುರುವಾದಾಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಅವನಿ ಶಂಕರ ಮಠದ ಟ್ರಸ್ಟಿಗಳು ಹಾಗೂ ಅಧ್ಯಕ್ಷರು ಯಾವಾಗಲೇ ನನ್ನ ಸ್ನೇಹಿತರು ಹೇಳಿದ್ರು, ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರೇ ಮುಖ್ಯವಾಗಿ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಮ್ಮ ಸಂಪೂರ್ಣವಾದ ಒಂದು ನಿಮಗೆ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ನಮ್ಮನ್ನೆಲ್ಲ ಉದ್ದೇಶಿಸಿ ಅಧ್ಯಕ್ಷರು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಕಲ್ಪನೆ ಇಟ್ಕೊಂಡು ಅವತ್ತಿನ ಮಾಡ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲಿ ಎಲ್ಲ
ವೇದಿಕೆಯನ್ನು ಮಾಡಿ ಈಗ ನಾನು ಅನೇಕ ಚಟುವಟಿಕೆಗಳನ್ನು ಹೇಳಿದೆ. ಆ ಚಟುವಟಿಕೆಗಳೆಲ್ಲ ಮಾಡ್ತಾ ಹೋಗಿರ್ತಕ್ಕಂಥ ವಿಕ್ರಮಾದಿತ್ಯ ವೇದಿಕೆ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥ ಮಾತು ಹೇಳಿ ಮತ್ತು ಸನಾತನ ಧರ್ಮವನ್ನು ಅಳಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸನಾತನ ಉಳಿಸಬೇಕು ಅಂದರೆ ನಿಮ್ಮೊಂದು ಉಳಿಸಬೇಕಾಗಿದೆ. ಈ ಥರ ಅಧಿಕಾರ ಏನು ಹೆಚ್ಚು ಯಾವುದಕ್ಕೋಸ್ಕರ ಮಾಡ್ತಾರೆ, ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾಕೆಂತಂದರೆ ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥ ಸಮಾಜ ನಮ್ಮ ಅಮರನಾಥ್ ಅವರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರೂ ಸಹಿತ ನನಗೂ ಆಶೀರ್ವಾದ ಮಾಡಬೇಕು, ಈ ಮಠನೂ ಸಹಿತ ಇರೋ ಮುಂದೆ ಹಾಗೆ ಬೆಳೆಯಲಿ ಅಂತಕ್ಕಂಥ ಮಾತು ಸಹಿತ ಹೇಳಬೇಕು ಅಂತಕ್ಕಂಥ ಮಾತು ಹೇಳಿ ಎಲ್ಲರೂ ಸಹಿತ ಮತ್ತೊಮ್ಮೆ ಎಲ್ಲರಿಗೂ ಆನಂದ ಧನ್ಯವಾದ ಹೇಳ್ತೀನಿ. ಕೆಲವರು ಮಾತಾಡಲು ಅವಕಾಶ ಕೊಟ್ಟಂತ ವೇದಿಕೆ ನನ್ನ ಮಾತು.
ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ವಿಪ್ರವನಿತೆಯ ಕಾರ್ಯಕ್ರಮವನ್ನು ತಾವೆಲ್ಲ ವೀಕ್ಷಿಸಿದ್ರಿ. ನೀವು ಇದರಲ್ಲಿ ಬನ್ನಿ, ನಮ್ಮಲ್ಲಿ ಒಂದಾಗಿ. ಹಾಗೆ ಕಾಶ್ಯಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.